ಯಾವ ಒಂದು ನಮ್ಮ ಸಾಮರ್ಥ್ಯವನ್ನ ಹೊಂದಿ ಆ ಹಂತವನ್ನೆಲ್ಲ ದಾಟಬೇಕು, ಆ ಹಂತ ಎಲ್ಲ ಹೇಗಾಗಿರುತ್ತೆ ಅಂತ ನೋಡ್ತಿದ್ದೀನಿ ನಾನು. ಈ ವರ್ಷವೇ 20 ಮಾರ್ಕ್ಸ್ ಕೊಡೋ, ಗ್ರೇಸ್ ಮಾರ್ಕ್ಸ್ ಕೊಡೋ ಸ್ಥಿತಿ ಬಂದಿದೆ ಅಂದ್ರೆ ಒಂದೇ ವರ್ಷದಲ್ಲಿ 20 ಗ್ರೇಸ್ ಮಾರ್ಕ್ಸ್ ಕೊಡೋ ಸ್ಥಿತಿ ಬಂದಿದೆ ಅಂದ್ರೆ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಿದ್ದಾರೆ, ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವ್ರು ಏನ್ ಮಾಡ್ತಿದ್ದಾರೆ. ಮಧು ಬಂಗಾರಪ್ಪನವ್ರ ಬಗ್ಗೆ ಕೇಳೋದೇ ತಪ್ಪು, ಯಾಕೆಂದ್ರೆ ಅವ್ರನ್ನ ಮಂತ್ರಿ ಮಾಡಿದ್ದೇ ತಪ್ಪು. ಈ ಇಲಾಖೆಗೆ ಶಿಕ್ಷಣ ಇಲಾಖೆ ಮಂತ್ರಿ ಮಾಡಿದ್ದೇ ತಪ್ಪು ಅವರನ್ನು. ನಾನಂತೂ ಈ ಶಿಕ್ಷಣ ಕ್ಷೇತ್ರದ ಒಂದು ಅಸಮರ್ಥ ನಿರ್ವಹಣೆಯ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಧು ಬಂಗಾರಪ್ಪನವರನ್ನ ಶಿಕ್ಷಣ ಇಲಾಖೆಯಿಂದ ಅವರನ್ನ ಉಚ್ಚಾಟಿಸ್ಬೇಕು, ಅವರನ್ನ ಮಂತ್ರಿ ಸ್ಥಾನದಿಂದ ಅವರನ್ನ ಕಿತ್ತೆಸಬೇಕು. ಅರೆ ಡೇ 1 ನಾನು ಹೇಳ್ತೀನಿ, ಪಠ್ಯಕ್ರಮ ಬದಲು ಮಾಡ್ತೀವಿ ಅಂತ ಇದಕ್ಕಿದ್ದಂಗೆ ಹೇಳಿದ್ರು. ನಮ್ದು ಒಂದು 15 ಪಾಠ ಅದು ತೆಗಿತೀವಿ, ಒಂದು 15 ಪಾಠ ಇದು ತೆಗಿತೀವಿ ಅಂತ. ಅರೆ ಯಾರಕ್ಕೆ ನಿಮಗೆ ಆ ಪಾಠ ತೆಗಿಲಿಕ್ಕೆ ಹೇಳಿದವ್ರು ಯಾರಾಗಿದ್ರು? ಅದು ವರ್ಷದ ಮಧ್ಯೆ, ಶೈಕ್ಷಣಿಕ ವರ್ಷದ ಮಧ್ಯೆ ತೆಗೆದ್ರು ಪಾಠ, ಬೇರೆ ಯಾವುದೋ ಪಾಠ ಅಂತ ಮತ್ತೆ ಕೊಟ್ರು. ಅದು ಎಲ್ಲ ಕಡೆ ಹೋಗ್ಲೇ ಇಲ್ಲ ಆ ಪಾಠ. ಅದ್ರ ತೆಗೆದಿದ್ದ ಪಾಠ ತೆಗೆದ್ರು, ಹೊಸ ಪಾಠ ಯಾವುದು ಅನ್ನೋದನ್ನ ಎಲ್ಲ ಶಾಲೆಗೂ ತಲುಪಿಸ್ಲಿಲ್ಲ. ಅದು ತೆಗೆಯೋ ಅಗತ್ಯವೂ ಇರಲಿಲ್ಲ. ಸೇರಿಸೋದಿದ್ರೆ ಈ ವರ್ಷ ಹೊಸದಾಗಿ ಇನ್ಯಾವ ಸೇರಿಸ್ಬೇಕೋ ಸೇರಿಸ್ಬೋದು. ಆದ್ರೆ ಅಲ್ಲಿಂದ ಶುರು ಗೊಂದಲ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ಜಾರಿಗೊಳಿಸಬೇಕು ಅಂತ ರಾಜ್ಯದ ಉದ್ದಗಲದಲ್ಲಿ ನಾವು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.